ಲಾಟ್ ಆಫ್ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಹಾಳಾಗ್ತಾ ಇದೆ ಅಥವಾ ಚೆನ್ನಾಗಿಲ್ಲ ಅಥವಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದಾರೆ, ಇಶ್ಯೂಸ್ ಫೇಸ್ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಎಲ್ಲೋ ಒಂದ್ ಕಡೆ ಚೆಕ್ ಮಾಡಬೇಕು ನಿಮ್ಮ ಬೆಡ್ರೂಮ್. ಹಸ್ಬೆಂಡ್ ವೈಫ್ ಮಲಗ್ತಕ್ಕಂತ ಬೆಡ್ ನೋಡಿ ಆಕ್ಚುಲಿ. ಸೊ ಬೆಡ್ ಯಾವ ಡೈರೆಕ್ಷನ್ ಇದೆ ಮತ್ತೆ ಎಲ್ಲಿ ಮಲಗ್ತೀರ ಅದು ಕೂಡ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಬೆಡ್ರೂಮ್ ಅಲ್ಲಿ ಬೆಡ್ ನ ಕೆಳಗಡೆ ಏನಿದೆ ಆಕ್ಚುಲಿ ನೋಡಿ. ಬೆಡ್ ಆಕ್ಚುಲಿ ಸೊ ಈಗಂತೂ ಲೈಫ್ ಸ್ಟೈಲ್ ಚೇಂಜ್ ಆಗೋಗಿದೆ. ಕೆಲವರೆಲ್ಲ ಬೆಡ್ ನ ಕೆಳಗಡೆ ವಸ್ತುಗಳು ಇಡಕ್ಕೆ ಕಂಪಾರ್ಟ್ಮೆಂಟ್ ಇರಂತ ಬೆಡ್ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಬೆಡ್ ಕೆಳಗಡೆ ನಾವು ಯಾವಾಗ ಬೇಡದಿರಂತ ವಸ್ತುಗಳು, ಹೆವಿ ವಸ್ತುಗಳು, ಅನ್ವಾಂಟೆಡ್ ವಸ್ತುಗಳನ್ನ ಇಟ್ಟು ಅದ್ರ ಮೇಲೆ ಮಲಗಕ್ ಶುರು ಮಾಡ್ತೀವಿ, ಅಲ್ಲಿಂದ ಪ್ರಾಬ್ಲಮ್ ಶುರು ಆಗುತ್ತೆ. ಬಾಂಡಿಂಗ್ ಚೆನ್ನಾಗಿರೋದಿಲ್ಲ, ನಿದ್ದೆ ಚೆನ್ನಾಗಾಗೋದಿಲ್ಲ, ಅಂಡ್ ಪೀಸ್ ಆಫ್ ಮೈಂಡ್ ಇರೋದಿಲ್ಲ. ಬೆಳಗ್ಗೆ ಎದ್ದಾಗ ಒಂದು ಎನರ್ಜಿ ಇರೋದಿಲ್ಲ, ಅಂಡ್ ಮೈಂಡು ಕೂಡ ಓಡ್ತಾ ಇರುತ್ತೆ. ಸೊ ನಿದ್ದೆ ಕೂಡ ಕಂಪ್ಲೀಟ್ ಆಗೋದಿಲ್ಲ. ಬೆಡ್ ಕೆಳಗಡೆ ಏನು ಇರ್ಕೂಡ್ದು. ಆಕ್ಚುಲಿ ಎಂಟಿ ಬೆಡ್ ನ ಕೆಳಗಡೆ ಖಾಲಿ ಇರ್ಬೇಕು, ಮಂಚದ ಕೆಳಗಡೆ ಖಾಲಿ ಇರ್ಬೇಕು. ಇಲ್ವಾ ಅಟ್ಲೀಸ್ಟ್ ಕವರ್ ಆಗಿರಂತ ಬೆಡ್ ಇದ್ರೆ ಏನು ಇಡಕ್ ಹೋಗ್ಬಾರ್ದು. ಅಥವಾ ಇಟ್ರು ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ಬಟ್ಟೆನೋ ಅಥವಾ ಬೆಡ್ ಶೀಟ್ ಅದು ಇದು ಆ ತರದ್ ಏನಾದ್ರು ಇಡ್ಬೋದು ಅಷ್ಟೇ. ನಾಟ್ ದ ಹೆವಿ ವಸ್ತುಗಳು, ಮೆಟಲ್ ವಸ್ತುಗಳು ಅಥವಾ ಜಂಕ್ ವಸ್ತುಗಳು ಈ ತರ ಇಡೋದು ಒಳ್ಳೇದಲ್ಲ. ಅಂಡ್ ಇನ್ನೊಂದು ವಿಚಾರ ಹೇಳ್ತೀನಿ, ಚೆಕ್ ಯುವರ್ ಪಿಲ್ಲೋ. ದಿಂಬು, ತಲೆ ದಿಂಬಿದೆಯಲ್ವಾ, ವೆರಿ ಇಂಪಾರ್ಟೆಂಟ್ ಇದು. ಬಿಕಾಸ್ ನೀವು ಮಲಗಿದಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್, ನಿಮ್ಮ ತಲೆ ಎಲ್ಲ ಆಲೋಚನೆಗಳು ಪಿಲ್ಲೋ ಅದನ್ನ ರಿಸೀವ್ ಮಾಡಿರುತ್ತೆ, ಅದನ್ನ ಹೀರ್ಕೊಂಡಿರುತ್ತೆ, ಅಬ್ಸರ್ವ್ ಮಾಡಿರುತ್ತೆ. ಸೊ ನೀವು ಪಿಲ್ಲೋ ಚೇಂಜ್ ಮಾಡಿಲ್ಲ, ಅಟ್ಲೀಸ್ಟ್ ವರ್ಷಕ್ಕೊಂದ್ಸರಿ ಪಿಲ್ಲೋ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಪಿಲ್ಲೋ ಮೇಲೆ ಮಲಗ್ತಾ ನಿಮಗೆ ಇನ್ನಷ್ಟು ನೆಗೆಟಿವ್ ಥಾಟ್ಸ್, ವರಿ ಮಾಡೋದು, ಚಿಂತೆ ಮಾಡೋದು, ಪ್ರಾಬ್ಲಮ್ಸ್ ಅಟ್ರಾಕ್ಟ್ ಮಾಡೋದು ಈ ತರ ಎಲ್ಲ ನೋಡ್ತಿರ್ತೀರಾ. ರೆಗ್ಯುಲರ್ ಆಗಿ ಪಿಲ್ಲೋ ಚೇಂಜ್ ಮಾಡಿ. 6 months ಇಲ್ಲ ಅಟ್ಲೀಸ್ಟ್ 1 year ಒಂದ್ಸರಿ ಆದ್ರೂ ಪಿಲ್ಲೋನ ಚೇಂಜ್ ಮಾಡಿ. ಪಿಲ್ಲೋ ಕವರ್ ಕೂಡ ಅಷ್ಟೇ ರೆಗ್ಯುಲರ್ ಆಗಿ ವಾಶ್ ಮಾಡಿ. ಅಥವಾ 1 month ಒಂದ್ಸರಿ ಆದ್ರೂ ಪಿಲ್ಲೋ ಕವರ್ ನ ವಾಶ್ ಮಾಡಿ. ನೆನ್ಪಿದ್ಯಾ ಮೊದ್ಲಿನ ಕಾಲದಲ್ಲಿ ಪಿಲ್ಲೋ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಮೇಲೆ ಟೆರೆಸ್ ಮೇಲೆ ತಗೊಂಡಿಲ್ಲ ಆಚೆ ತಗೊಂಡೋಗ್ಬಿಟ್ಟು ಅದನ್ನ ಒಡೆದು ದೊಣ್ಣೆಯಿಂದ ಒಡೆದು ಅದೆಲ್ಲ ಒಣಗಾಕಿ. ಯಾಕೆ? ಸೊ ಬಿಸಿಲಲ್ಲಿ ಅದು ಒಣಗಿದಾಗ ಸೊ ನೆಗೆಟಿವ್ಸ್ ಎಲ್ಲ ಹೋಗೋದು, ಮತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಕ್ಲಿಯರ್ ಆಗೋದು, ಮತ್ತೆ ಇವನ್ ಬ್ಯಾಕ್ಟೀರಿಯಾಸ್ ಕೂಡ ಕ್ಲಿಯರ್ ಆಗಿ. ಬೆಡ್ ಮತ್ತೆ ನಿಮ್ಮ ಪಿಲ್ಲೋ ವೆರಿ ಇಂಪಾರ್ಟೆಂಟ್ ಇನ್ ಮ್ಯಾರೇಜ್ ರಿಲೇಶನ್ಶಿಪ್. ಸೊ ಚೆಕ್ ಮಾಡಿ, ಈ ರೆಮಿಡೀಸ್ ನ ಮಾಡಿ. ನಿಮ್ಮ ಬೆಡ್ ಕೆಳಗಡೆ ಏನಿದೆ ನೋಡಿ, ಮಂಚದ ಕೆಳಗಡೆ ಏನಿದೆ ನೋಡಿ, ಪಿಲ್ಲೋ ಕೂಡ ಚೆಕ್ ಮಾಡಿ. ಕೆಲವರೆಲ್ಲ ವರ್ಷಾನ್ಗಟ್ಲೆಯಿಂದ ಅದೇ ಪಿಲ್ಲೋ ಬಳಸ್ತಾ ಇರ್ತೀರಾ, ಕೆಲವರು ಅಪ್ಪ ಅಮ್ಮ ಬಳಸಿರೋಂತ ಪಿಲ್ಲೋ ಕೂಡ ಬಳಸ್ತಾ ಇರ್ತೀರಾ, ಅಂಡ್ ಅವರ ಪ್ರಾಬ್ಲಮ್ಸ್ ನೀವು ಕ್ಯಾರಿ ಮಾಡ್ತಾ ಇರ್ತೀರಾ. ವೆರಿ ಇಂಪಾರ್ಟೆಂಟ್ ಇದು. ಬಟ್ ಸಣ್ಣ ವಿಚಾರ ಇರ್ಬೋದು, ಬಟ್ ವೆರಿ ಇಂಪಾರ್ಟೆಂಟ್ ವಿಚಾರ. ಚೆಕ್ ಮಾಡಿ ನೋಡಿ, ಇದ ರೆಮಿಡಿನ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ, and follow ಮಾಡಿ ಇನ್ನಷ್ಟು ಈ ತರ ರೆಮಿಡೀಸ್ಗೆ. ಥ್ಯಾಂಕ್ ಯು. If you like the video, please like, share and follow.